ಮಳೆಗಾಲದ ಒಂದು ರಾತ್ರಿ ಸುಮಾರು 100 ಮನೆಗಳಿದ್ದ ಶಾಂತಪುರ ಹಳ್ಳಿ. ರಾಜು ಮತ್ತು ಅವನ ಹೆಂಡತಿ ಲಕ್ಷ್ಮಿ ತಮ್ಮ ಇಬ್ಬರು ಮಕ್ಕಳಾದ ಚಿನ್ನು ಮತ್ತು ಮಲ್ಲು ಜೊತೆ ಚಿಕ್ಕ ಮಣ್ಣಿನ ಮನೆಯಲ್ಲಿ ಕುಳಿತಿದ್ದರು. ಮನೆಯೊಳಗೆ ಒಂದೇ ಒಂದು ದೀಪಬತ್ತಿ ಹಚ್ಚಿತ್ತು. ಗೋಡೆಗಳ ಮೂಲಕ ತಂಪಾದ ಗಾಳಿ ಊದುತ್ತಿತ್ತು. ಮಕ್ಕಳ ಹೊಟ್ಟೆ ಹಸಿಯುತ್ತಿತ್ತು. ಮಗ್ಲೆ, ಸ್ವಲ್ಪ ಸಹನೆ ಮಾಡು. ನಾಳೆ ಅಪ್ಪ ನಿನಗೆ ಸಿಹಿ ತಿಂಡಿ ತರ್ತೀನಿ. ನೀನ್ ಅಳಬೇಡ. ನಾನ್ ನನ್ನ ಮಗಳಿಗೆ ಮಾತು ತಪ್ಪೋದಿಲ್ಲ. ನೋಡು, ಚಂದ್ರನನ್ನ ನೋಡು. ಅವನು ನಮ್ಮನ್ನು ನೋಡ್ತಾ ಇದ್ದಾನೆ. ಅವನು ನಮಗೆ ಶಕ್ತಿ ಕೊಡ್ತಾನೆ. ನಿಜವಾಗ್ಲೂನಾ ಅಪ್ಪ? ಜಾಲೇಬಿ ತರ್ತೀಯಾ? ಹೌದು ಮಗ್ಲೆ, ಒಂದು ಜೋಡಿ ಜಾಲೇಬಿ, ನಿನ್ ತಂಗಿಗೂ ಒಂದು. ಆದ್ರೆ ಈಗ ನಿದ್ದೆ ಮಾಡು. ನಿದ್ದೆ ಮಾಡ್ತಿದ್ರೆ ಹಸಿವು ಮರೆತು ಹೋಗುತ್ತೆ. ಅಮ್ಮ, ನೀರ್ ಕುಡಿಯೋಣ. ಇಗೋ ಮಗು. ಹೊಟ್ಟೆ ತುಂಬಾ ಕುಡಿ. ರಾಜು, ಇನ್ನು ಎಷ್ಟು ದಿನ ಈ ಬಡತನ ನೋಡ್ಬೇಕು? ಮಕ್ಕಳು ಹಸಿವಿನಿಂದ ನರಳ್ತಿದ್ದಾರೆ. ನಿನ್ನ ದಿನಗೂಲಿ ಸಾಕಾಗ್ತಿಲ್ಲ. ಮನಸ್ಸು ಒಡೆಯುತ್ತೆ. ನಾಳೆ ಮತ್ತೆ ಕಲ್ಲು ಒಡೆಯುವ ಕೆಲಸಕ್ಕೆ ಹೋಗ್ತೀಯಾ? ಏನ್ ಮಾಡ್ಲಿ ಲಕ್ಷ್ಮಿ, ನಾಳೆ ಸೇತು ಅಯ್ಯನ್ ಕಡೆ ಸ್ವಲ್ಪ ಸಾಲ ಕೇಳಬೇಕು ಅನ್ಸುತ್ತೆ. ಮಕ್ಕಳಿಗೆ ಕನಿಷ್ಠ ಅನ್ನವಾದ್ರೂ ದೊರಕಬೇಕು. ಕೆಲಸ ಇಲ್ದ ದಿನಗುರು ಹೆಚ್ಚಾಗ್ತಾ ಹೋಗ್ತಿದೆ. ಮಳೆಗಾಲದ ಕೆಲಸ ಕಡಿಮೆ. ಅವರ ಕೋಪ ತಿಳಿಯದೆ ಕಳೆದ ಸಲ ನಿನ್ನನ್ನು ಹೇಗೆ ಬೈದ್ರೂ ನೆನಪಿಲ್ಲವೇ? ನಿನ್ನಂಥ ಬಡವನಿಗೆ ಸಾಲ ಕೊಡೋದು ಮರದ ಕೊಂಬೆ ಕತ್ತರಿಸಿ ಕೊಡೋದು ಅಂದ್ರು. ಮತ್ತೆ ಅವಮಾನ ಮಾಡಿದ್ರೆ ನನ್ನ ಹೃದಯ ನೋವಾಗುತ್ತೆ ನೋಡು. ಅವಮಾನ ನನ್ಗೆ ಹೊಸದಲ್ಲ ಲಕ್ಷ್ಮಿ, ಆದ್ರೆ ಮಕ್ಕಳ ಹಸಿವು ದೊಡ್ಡದು. ನಾನು ತಂದೆ, ನನ್ನ ಕರ್ತವ್ಯ ನೆರವೇರಿಸಲೇಬೇಕು. ಸೇತು ಅಯ್ಯನ್ ಕೈಲಿ ಕೆಲಸ ಇದೆ. ಅವ್ರಿಗೆ ಮರ ಕಡಿಯುವ ಕೆಲಸ ಬೇಕು. ನಾನು ಹೇಳ್ತೀನಿ, ಅವ್ರು ಕೇಳ್ತಾರೆ. ನಂಬು. ಅಪ್ಪ, ನಾನ್ ನಾಳೆ ನಿನ್ ಜೊತೆ ಕೆಲ್ಸಕ್ಕೆ ಬರ್ತೀನಿ. ನನ್ಗೆ ಸಹಾಯ ಮಾಡಕ್ಕಾಗುತ್ತೆ. ನಾನ್ ದೊಡ್ಡವನಾಗಿ ಹಣ ಸಂಪಾದಿಸ್ತೀನಿ. ನಮ್ಮಮ್ಮಗೆ ಚಿನ್ನದ ನೆಕ್ಲೆಸ್ ತರ್ತೀನಿ. ಅಪ್ಪ, ನೀನ್ ಹೀರೋ. ನಾನ್ ನಿನ್ನಂತೆ ಆಗ್ಬೇಕು. ನೀನ್ ಚಿಕ್ಕವನು ಮಗು. ನಿನ್ನ ಕೆಲಸ ಓದು. ದೇವ್ರು ನಮ್ಮನ್ನ ಕಾಪಾಡ್ತಾನೆ. ನಂಬಿಕೆ ಬಿಡಬಾರ್ದು. ನಾಳೆ ಶಾಲೆಗೆ ಹೋಗಿ ಚೆನ್ನಾಗಿ ಓದು. ಅದೇ ನೀನ್ ಮಾಡಬೇಕಾದ ದೊಡ್ಡ ಕೆಲಸ. ಈಗೋ ಮಗು, ನಾಳೆ ಸಂಜೆ ನಿನಗೆ ಬೆಲ್ಲದ ಹಂಡೆ ತರ್ತೀನಿ. ಈಗ ನಿದ್ದೆ ಮಾಡು. ನೋಡು, ನಕ್ಷತ್ರಗಳು ನಿನ್ನಾಗ್ಲೇ ಮಿನುಗುತ್ತಾ ಇವೆ. ಅವು ನಿನಗೆ ಸ್ವಪ್ನದಲ್ಲಿ ಸಿಹಿ ತಿಂಡಿ ತರ್ತವೆ. ರಾಜು ಮಕ್ಕಳಿಗೆ ಧೈರ್ಯ ತುಂಬಲು ಪ್ರಯತ್ನಿಸಿದನು. ನಾಳೆ ಉತ್ತಮ ದಿನ ಬರುತ್ತದೆ ಎಂದು ಭರವಸೆ ಕೊಟ್ಟನು. ಚಿನ್ನುವಿನ ಕಣ್ಣಲ್ಲಿ ಆಶೆಯ ಕಿರಣ ಹೊಳೆದಿತು. ಮಲ್ಲು ನೀರು ಕುಡಿದು ತಾಯಿಯ ಮಡಿಲಲ್ಲಿ ಮಲಗಿದಳು. ಆದರೆ ಆ ಚಿಕ್ಕ ಮನೆಯ ಗೋಡೆಗಳು ಅವರ ಬಡತನದ ಸಾಕ್ಷಿಯಾಗಿಯೇ ನಿಂತಿದ್ದವು. ಮರುದಿನ ಸಂಜೆ ರಾಜು ನಿಧಾನವಾಗಿ ಸೇತುವಿನ ದೊಡ್ಡ ಮನೆ ಮುಂದೆ ನಿಂತ. ಒಳಗಿಂದ ಊಟದ ವಾಸನೆ ಹೊರಗೆ ಹರಡುತ್ತಿತ್ತು. ಅವನ ಕೈಗಳು ನಡುಗುತ್ತಿದ್ದವು. ಆ ಮನೆಯ ಬೆಳಕು ಅವನ ಬಡತನದ ಕತ್ತಲೆಯನ್ನು ಇನ್ನಷ್ಟು ಗಾಢಗೊಳಿಸಿತು. ಮಾಲತಿ ಬಾಗಿಲು ತೆರೆದು ಅವನನ್ನು ನೋಡಿದಳು. ಅವಳ ಕಣ್ಣುಗಳಲ್ಲಿ ಕರುಣೆ ಇತ್ತು. ರಾಜು ಮಾಮ, ಏನಾಗಿದೆ? ಒಳಗೆ ಬನ್ನಿ. ಬೇಡಿ ಮಾಲತಿ, ನಾನು ಸೇತು ಅಯ್ಯನನ್ನು ಮಾತಾಡಬೇಕು. ಏನ್ರಿ ರಾಜು, ಇಂದು ಕೆಲಸ ಮಾಡಿಲ್ವೇ? ಇನ್ನೇನ್ ಬೇಕು? ಮತ್ತೆ ದಿನಾಗೂಲಿ ಮುಂದೆ ಕೊಡ್ತೀನಿ ಅಂದ್ರ ಈಗ್ಲೇ ಬಂದಿಯಾ? ಸೇತು ಅಯ್ಯ, ನಮಸ್ಕಾರ. ಇಲ್ಲ ಅಯ್ಯ, ಕೆಲಸದ ಬಗ್ಗೆ ಅಲ್ಲ. ಅಯ್ಯ, ಮನೇಲಿ ಮಕ್ಕಳು 3 ದಿನ ಆಹಾರ ಇಲ್ದೇ ಇದ್ದಾರೆ. 1,000 ರೂಪಾಯಿ ಸಾಲ ಕೊಡ್ರಿ. ಮುಂದಿನ ತಿಂಗಳ ಗೂಲಿಯಿಂದ ಕಡಿತ ಮಾಡ್ಕೊಳ್ಳಿ. ನಾನ್ ನಿಮ್ಗೆಲ್ಲ ಕೆಲಸ ಮಾಡ್ತೀನಿ. ಮರ ಕಡಿಯೋದು, ಕಲ್ಲು ಒಡೆಯೋದು, ಏನ್ ಬೇಕಾದ್ರೂ. ಏನಂದೆ? ಸಾಲ? ನಿನ್ನಂತ ಬಡವರಿಗೆ ಸಾಲ ಕೊಟ್ರೆ ಮರೆತ್ ಬಿಡ್ತೀರಾ? ನಿನಗೆ ಸಾಲ ಕೊಡೋದಕ್ಕಿಂತ ನನ್ನ ನಾಯಿಗೆ ಹಾಲು ಕೊಡ್ಲಿ ಲಾಭ. ನನ್ನಿಂದ ಹಣ ಬೇಡ. ಕೆಲಸ ಮಾಡ್ತೀಯಾ ಅಂದ್ರೆ ಮಾಡು, ಇಲ್ಲಾಂದ್ರೆ ಹೋಗು. ನಿನ್ನಂಥವ್ರು 100 ಜನ ಇದ್ದಾರೆ. ನನ್ನ ಮನೆ ಮುಂದೆ ಬಂದು ಕಣ್ಣಿಯ ತೋರಿಸ್ಬೇಡ. ಹೋಗಿಲ್ಲಿಂದ. ನನ್ನ ಊಟದ ವೇಳೆ ಭಂಗ ಮಾಡಬೇಡ. ಅಪ್ಪ, ಇದಕ್ಕೆಲ್ಲ ಏನಗತ್ಯ? ಏಕೆ ಇಷ್ಟು ಕೋಪ? ರಾಜು ಮಾಮ ಕಷ್ಟದಲ್ಲಿದ್ದಾರೆ. ನಾವು ಸಹಾಯ ಮಾಡ್ಬೇಕು. ನೀನು ಒಳಗೆ ಹೋಗು. ಇದು ನಮ್ಮ ವಿಷಯ, ನಿನಗೆ ತಿಳಿಯದು. ಬಡವರಿಗೆ ಹಣ ಕೊಡೋದು ಚೆನ್ನಾಗಿಲ್ಲ. ಅವರು ಸೋಮಾರಿಗಳು, ಕೆಲಸ ಮಾಡೋಕೆ ಬಯಸಲ್ಲ. ಇಲ್ಲ ಅಪ್ಪ, ಇದು ಮಾನವೀಯತೆ ವಿಷಯ. ನಮ್ಮ ಹೊಲದಲ್ಲಿ ಬೆಳೆದ ಫಲವನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಕು. ರಾಜು ಮಾಮ ಎಷ್ಟು ಶ್ರಮಿಸುತ್ತಾರೆ ನೋಡಿದ್ದೀರಾ? ಸರಿ ಸರಿ. ರಾಜು, ಕೇಳು. ಪಶ್ಚಿಮದ ಕಾಡಿನಲ್ಲಿ ನನಗೆ ಕೆಲವು ತೇಗದ ಮರಗಳು ಬೇಕು. ಹೋಗಿ ಮರ ಕಡಿದು ಗಾಡಿ ಏರಿಸಿ ತಂದುಕೊಡು. ಕಷ್ಟದ ಕೆಲಸ. ಆ ಕಾಡು ಅಪಾಯಕಾರಿ ಅನ್ನೋದು ನಿನಗೆ ತಿಳಿದಿರ. ಚೆನ್ನಾಗಿ ದುಡ್ಡು ಕೊಡ್ತೀನಿ. ಆದರೆ ಮರಗಳು ಭಾರಿ. ನೀನು ಒಬ್ಬನೇ ತರಲು ಸಾಧ್ಯವಿಲ್ಲ. ಸೇತು ಅಯ್ಯ, ನಾನ್ ಮಾಡ್ತೀನಿ. ನನ್ನ ಸ್ನೇಹಿತ ರಾಮಣ್ಣನನ್ನ ಕರ್ಕೊಂಡು ಹೋಗ್ತೀನಿ. ಅವನೂ ಬಡವ. ನಾವಿಬ್ರೂ ಮಾಡ್ತೀವಿ.
ನಾಳೆ ಬೆಳಗ್ಗೆ ಹೋಗಿ ಮರಗಳನ್ನು ಕಡಿದು ಗಾಡಿ ಏರಿಸಿ ತಂದ್ರೆ 2,000 ರೂಪಾಯಿ ಕೊಡ್ತೀನಿ. ಆದರೆ ನೋಡು, ಮರಗಳು ಚೆನ್ನಾಗಿ ದಪ್ಪವಾಗಿ ಇರಬೇಕು. ಧನ್ಯವಾದಗಳು ಅಯ್ಯ, ನಿಮ್ಮ ಕೃಪೆ. ನಾನ್ ಮಾಡ್ತೀನಿ. ರಾಜು ಆ ಹಣದಿಂದ ಮನೆಗೆ ಆಹಾರ ಮತ್ತು ಔಷಧಿ ತಂದನು. ಆ ರಾತ್ರಿ ಚಿಕ್ಕ ಮನೆಯೊಳಗೆ ಸಣ್ಣ ನಗು ಮೂಡಿತು. ಮರುದಿನ ರಾಜು ತನ್ನ ಸ್ನೇಹಿತ ರಾಮಣ್ಣನೊಂದಿಗೆ ಮಾಯಾಕಾಡಿಗೆ ಪ್ರವೇಶಿಸಿದನು. ಕಾಡು ದಟ್ಟವಾಗಿತ್ತು. ನಿಶ್ಶಬ್ದತೆ ಭಯ ಹುಟ್ಟಿಸುತ್ತಿತ್ತು. ಪಕ್ಷಿಗಳ ಕೂಗುಗಳು ಕೂಡ ನಿಂತಿದ್ದವು. ರಾಜು, ಈ ಕಾಡು ನನಗಿಷ್ಟವಿಲ್ಲ. ಹಳ್ಳಿಯವರು ಇಲ್ಲಿ ಯಾವತ್ತೂ ಬರೋದಿಲ್ಲ. ಮಾಯಾ ಕಾಡು ಅಂದ್ರೆ ಮಾಯವಾಗೋ ಕಾಡು ಅಂತಾರೆ. ಏನೋ ಅಪಶಕುನ ಅನ್ಸುತ್ತೆ. ಏನ್ ಮಾಡ್ಲಿ ರಾಮಣ್ಣ, ಸೇತುವಯ್ಯನ ಕೆಲಸ. ಹಣ ಬೇಕು, ಮಕ್ಕಳು ಸುಖವಾಗಿ ಬದುಕಬೇಕು. ದೇವರು ನಮ್ಮನ್ನು ಕಾಪಾಡ್ತಾನೆ. ಆದ್ರೆ ಈ ದಾರಿ ತಪ್ಪಾಗಿದೆ ಅನ್ಸುತ್ತೆ. ನಾವು ಹಿಂದೆ ಎಂದೂ ಈ ಕಡೆ ಬಂದಿಲ್ಲ. ಆ ತೇಗದ ಮರಗಳು ಇನ್ನೊಂದು ದಿಕ್ಕಿನಲ್ಲಿವೆ. ನಿಲ್ಲು, ಈ ಗುಂಡಿ ನೋಡು. ಇದೇನು ಅದ್ಭುತ! ಈ ಗುಂಡಿ ಹಿಂದೆ ಇರಲಿಲ್ಲ. ಇಷ್ಟು ಆಳವಾದ ಗುಂಡಿ ಇಲ್ಲಿ ಗುಂಡಿಯೊಳಗೆ ನೀಲಿ ಬೆಳಕು ಮಿನುಗುತ್ತಿತ್ತು. ಅದು ಅಸಹಜವಾಗಿತ್ತು. ರಾಮಣ್ಣ ಹಿಂದೆ ಸರಿದನು. ಆದರೆ ಕುತೂಹಲದಿಂದ ರಾಜು ಮುಂದೆ ನಡೆದನು. ಇದು ಚೆನ್ನಾಗಿಲ್ಲ ರಾಜು, ಹೋಗೋಣ ಇಲ್ಲಿಂದ. ಈ ಬೆಳಕು ಅಸಹಜ. ಒಳಗೇನಿರಬಹುದು, ನೋಡೋಣ. ಬಹುಶಃ ಯಾರು ಬೆಳಕು ಬೀರಿದ್ದಾರೆ. ಸಹಾಯಕ್ಕೆ ಕರೆಯೋಣ. ಅಚಾನಕ್ ಅದೃಶ್ಯ ಶಕ್ತಿ ಅವನನ್ನು ಒಳಕ್ಕೆ ಎಳೆಯಿತು. ರಾಜು ಗುಂಡಿಯೊಳಗ ಬಿದ್ದನು. ರಾಮಣ್ಣ ಭಯದಿಂದ ಕೂಗಿದನು. ನೀಲಿ ಬೆಳಕು ರಾಜುವನ್ನು ಸುತ್ತುವರಿಯಿತು. ರಾಜು, ರಾಜು, ಎಲ್ಲಿ ಹೋದೆ? ಕ್ಷಣಕಾಲದ ನಂತರ ರಾಜು ಕಣ್ಣು ತೆರೆದಾಗ ಅವನೊಂದು ಅದ್ಭುತ ಲೋಕದಲ್ಲಿ ನಿಂತಿದ್ದ. ಸುವರ್ಣದ ಹೂವುಗಳು, ರತ್ನಖಚಿತ ಮರಗಳು, ಮಂಜಿನಂತೆ ಸ್ವಚ್ಛವಾದ ನೀರಿನ ಝರಿಗಳು. ಗಾಳಿಯಲ್ಲಿ ಸುಗಂಧವಿತ್ತು. ಅಯ್ಯೋ ದೇವ್ರೆ, ನಾನು ಎಲ್ಲಿಗೆ ಬಂದೆ? ಇದು ಸ್ವಪ್ನವಾ? ನಾನ್ ಸತ್ತೇನಾ? ನಿಲ್ಲು ಮಾನವನೇ, ನೀನು ಪವಿತ್ರ ಸತ್ಯಲೋಕದ ಗಡಿಯನ್ನು ದಾಟಿದ್ದೀಯ. ಇದು ಸಾಮಾನ್ಯರ ಕಾಲು ತಾಗದ ಕ್ಷೇತ್ರ. ಭಯದಿಂದ ನಡುಗುತ್ತಿರುವ ನಿನ್ನ ಉಸಿರಾಟವು ಸುಳ್ಳು ಹೇಳುವುದಿಲ್ಲ. ಆದರೆ ಸತ್ಯ ಹೇಳುವುದೇ ನಿನ್ನ ರಕ್ಷಣೆ. ರಾಜ ಧರ್ಮರಾಜನ ಸಮ್ಮುಖದಲ್ಲಿ ಸುಳ್ಳು ಮಾತನಾಡುವವರಿಗೆ ಇಲ್ಲಿ ಕ್ಷಮೆಯಿಲ್ಲ. ನಿನ್ನ ಆತ್ಮದ ತೂಕವನ್ನು ನಾವೀಗಾಗಲೇ ಅಳೆಯುತ್ತಿದ್ದೇವೆ. ನೆನಪಿರಲಿ, ಇಲ್ಲಿ ಪ್ರವೇಶಿಸಿದವನು ಖಾಲಿ ಹಸ್ತದಿಂದ ಹಿಂದಿರುಗುವುದಿಲ್ಲ. ಅವನು ಆಶೀರ್ವಾದವನ್ನೋ ಅಥವಾ ಶಾಪವನ್ನೋ ಹೊತ್ತುಕೊಂಡೇ ಹೋಗುತ್ತಾನೆ. ಮಾಡಿ. ನೀವ್ಯಾರು? ಇದೆಲ್ಲಿದೆ? ನಿನ್ನ ಹೆಜ್ಜೆಯ ಧ್ವನಿ ನಮ್ಮ ಕಿವಿಗೆ ತಲುಪಿದ ಕ್ಷಣದಿಂದಲೇ ನಾವು ನಿನ್ನನ್ನು ಗಮನಿಸುತ್ತಿದ್ದೇವೆ. ಹೇಳು, ಯಾರು ನೀನು? ಯಾವ ಉದ್ದೇಶದಿಂದ ಈ ದ್ವಾರವನ್ನು ದಾಟಿದ್ದೀಯಾ? ಈ ಕಕ್ಷೆಯಲ್ಲಿ ನಿಂತಿರುವ ಪ್ರತಿಯೊಬ್ಬ ಮಾನವನೂ ಪರೀಕ್ಷೆಗೆ ಒಳಗಾಗುತ್ತಾನೆ. ನಿನ್ನ ಹೃದಯದಲ್ಲಿ ಲೋಭವಿದೆಯಾ ಅಥವಾ ನಿಸ್ವಾರ್ಥತೆಯ ಜ್ವಾಲೆಯಿದೆಯಾ? ಮನುಜನೇ, ಹಿಂದುರಿಗಲು ಬಯಸಿದರೆ ಸತ್ಯವನ್ನು ಒಪ್ಪಿಕೋ. ಇಲ್ಲವಾದರೆ ಈ ಬೆಳಕಿನ ಗೋಡೆಗಳು ನಿನ್ನನ್ನು ಶಾಶ್ವತವಾಗಿ ಸೆರೆಹಿಡಿಯುತ್ತವೆ. ಮುಂದೆ ನಡೆಯು, ರಾಜನು ನಿನ್ನನ್ನು ಕಾಯುತ್ತಿದ್ದಾರೆ. ಮಹಾಶಯರೇ, ನಾನು ಬಡವ ರಾಜು. ನಾನು ಮರ ಕಡಿಯಲು ಬಂದೆ. ನನ್ನ ಮಕ್ಕಳು ಹಸಿವಿನಿಂದ ಸಾಯ್ತಿದ್ದಾರೆ. ನಾನ್ ತಪ್ಪಾಗಿ ಈ ಸ್ಥಳಕ್ಕೆ ಬಂದೆ. ದಯವಿಟ್ಟು ನನ್ನನ್ನು ಬಿಡುಗಡೆ ಮಾಡು. ನಿನ್ನ ಕಣ್ಣುಗಳಲ್ಲಿ ನಾನು ನೋಡುತ್ತಿರುವುದು ಭಯವಲ್ಲ, ಪ್ರಾಮಾಣಿಕತೆಯ ನೋವು. ನೀನು ಒಳ್ಳೆಯ ತಂದೆ ಎಂದು ಕಾಣುತ್ತೆ. ಮಾಡಿ. ನೀವ್ಯಾರು? ಇದೆಲ್ಲಿದೆ? ಪ್ರಶ್ನೆಗಳೇ. ಬಹುತೇಕ ಮಾನವರು ಇಲ್ಲಿ ಬಿದ್ದಾಗ ಅವರು ಕಾಣದೇ ಇರುವ ದೇವತೆಗಳ ಬಗ್ಗೆ ಕೇಳುತ್ತಾರೆ, ಅಥವಾ ಸಂಪತ್ತಿನ ಬಗ್ಗೆ. ನೀನು ಸ್ಥಳವನ್ನು ಕೇಳುತ್ತೀಯ. ಆಸಕ್ತಿಕರ. ಈ ಸ್ಥಳವು ನಿಮ್ಮ ಲೋಕದಲ್ಲೇ ಇದೆ ರಾಜು, ಕೇವಲ ವಿಭಿನ್ನ ಆವರ್ತನದಲ್ಲಿ. ನೀನು ಇದನ್ನು ಮಾಯಾ ಎಂದು ಕರೆಯುವಿರಿ. ನಾವು ಅದನ್ನು ಸತ್ಯಲೋಕ ಎಂದು ಕರೆಯುತ್ತೇವೆ. ಸತ್ಯಲೋಕ? ಆದ್ರೆ ನಾನೊಂದು ಗುಂಡಿಯಲ್ಲಿ ಬಿದ್ದೆ. ಗುಂಡಿಯೇ ನಮ್ಮ ದ್ವಾರ ರಾಜು. ಪ್ರತಿ ಶತಮಾನದಲ್ಲಿ ಕೆಲವೇ ಆಯ್ದ ಮಾನವರು ಮಾತ್ರ ಅದರ ಮೂಲಕ ಬೀಳುತ್ತಾರೆ. ಅವರು ಯಾರಿಗೆ ಸಹಾಯ ಬೇಕೋ ಅವರು, ಅಥವಾ ಯಾರು ಪರೀಕ್ಷೆಗೆ ಯೋಗ್ಯರೋ ಅವರು. ಅವನು ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾನೆ. ನೀನು ನಿನ್ನ ಮಕ್ಕಳ ಹಸಿವನ್ನು ನಿವಾರಿಸಲು ಬೇಡಿಕೊಳ್ಳುತ್ತೀಯ. ನಾನು ಕೊಡಬಲ್ಲೆ.
ಇದು ಅಸಾಧ್ಯ. ಇದೆಲ್ಲ ನನಗೆ. ಎಲ್ಲ? ಇಲ್ಲ, ಇದು ನಿನಗೊಂದಕ್ಕಲಲ್ಲ. ಇಲ್ಲಿ ಒಂದು ಷರತ್ತಿದೆ ರಾಜು. ಈ ಚಿನ್ನದ ನಾಣ್ಯಗಳನ್ನು ತೆಗೆದುಕೊಳ್ಳು, ಆದರೆ ನೀನು ಮಾತ್ರ ಬಳಸಬೇಡ. ನಿನ್ನ ಹಳ್ಳಿಯ ಎಲ್ಲ ಬಡವರಿಗೆ ಸಹಾಯ ಮಾಡು. ಪ್ರತಿ ಕುಟುಂಬಕ್ಕೆ ಆಹಾರ, ಔಷಧಿ, ಮಕ್ಕಳ ಶಿಕ್ಷಣ. ಈ ಹಣವು ನಿನ್ನಲ್ಲಲ್ಲ, ಅದು ಹಳ್ಳಿಯದು. ನೀನು ಕೇವಲ ಅದರ ರಕ್ಷಕ. ನಾನದನ್ನ ಮಾಡಬೇಕು. ಆದರೆ ಏಕೆ? ನೀವೇಕೆ ನನಗೆ ಈ ಪರೀಕ್ಷೆಯನ್ನ ನೀಡ್ತಿದ್ದೀರಿ? ನೀವು ದೇವರೇನೋ? ದೇವರು? ನಾವು ನಿಮ್ಮಂತೆಯೇ ಇದ್ದೇವೆ ರಾಜು. ಕೇವಲ ಬಹಳ ಹಿಂದೆ ನಾವು ಒಂದು ನಿಯಮವನ್ನು ಮುರಿದೆವು. ಸ್ವಾರ್ಥಕ್ಕಾಗಿ ಶಕ್ತಿಯನ್ನು ಬಳಸಿದೆವು. ನಮ್ಮ ಶಿಕ್ಷೆಯೇ ಇದು: ಇತರರಿಗೆ ನಿಸ್ವಾರ್ಥ ಸೇವೆ ಮಾಡಲು ಬಲವಂತಪಡಿಸಲ್ಪಡುವುದು. ನಾವು ನಮ್ಮ ತಪ್ಪನ್ನು ಪ್ರಾಯಶ್ಚಿತ್ತ ಮಾಡುತ್ತಿದ್ದೇವೆ. ನೀನು ನಮ್ಮ ಸಾಧನ. ನಿನ್ನ ನಿಷ್ಠೆಯೇ ನಮ್ಮ ಮುಕ್ತಿಯ ಹಾದಿ. ಮಹಾರಾಜ, ನಾನು ನಿಮ್ಮ ಮಾತನ್ನು ಶಿರಸಾವಹಿಸುತ್ತೇನೆ. ಇದು ನನ್ನ ಜೀವನದ ಧ್ಯೇಯವಾಗಿರಲಿ. ಆದರೆ ಒಂದು ಪ್ರಶ್ನೆ: ನಾನು ಹಣವನ್ನು ಹಂಚಿದರೆ ನೀವೇನು ಪಡೆಯುತ್ತೀರಿ? ಬುದ್ಧಿವಂತ ಪ್ರಶ್ನೆ. ನೀನು ನಂಬಿಕೆ ಇಲ್ಲದವನಲ್ಲ. ಒಳ್ಳೆಯದು. ನೀನು ಸಹಾಯ ಮಾಡುವ ಪ್ರತಿ ಹೃದಯದಿಂದ ಬರುವ ಕೃತಜ್ಞತೆಯ ಶಕ್ತಿ, ಅದು ನಮ್ಮ ಈ ಸೆರೆಮನಿಯ ಗೋಡೆಗಳನ್ನು ದುರ್ಬಲಗೊಳಿಸುತ್ತದೆ. ನೀನು ನಿಷ್ಠೆಯಿಂದ ಕಾರ್ಯನಿರ್ವಹಿಸಿದರೆ ನಿನ್ನ ಜೀವಿತಾವಧಿಯಲ್ಲಿ ನಾನು ಸಂಪೂರ್ಣವಾಗಿ ಮುಕ್ತನಾಗಬಹುದು. ನೀನು ವಿಫಲನಾದರೆ ಈ ಸುಂದರ ಲೋಕವು ಕುಸಿಯುತ್ತದೆ ಮತ್ತು ನಿನ್ನ ಹಳ್ಳಿಯೊಂದಿಗೆ ಏನಾಗಬಹುದು ಎಂದು ನಿನಗೆ ತಿಳಿಯದು. ಚಿಂತಿಸಬೇಡ. ನೀನು ಉತ್ತಮ ಮನುಷ್ಯ. ನಿನ್ನ ನಿಷ್ಠೆಯ ಪರೀಕ್ಷೆಗೆ ನೀನು ಈಗಾಗಲೇ ಒಳಗಾಗಿದ್ದೀಯಾ. ಈಗ ಹಿಂದಿರುಗು. ನಿನ್ನ ಕಾರ್ಯ ಆರಂಭಿಸು. ನೆನಪಿರಲಿ, ಈ ಸ್ಥಳದ ಬಗ್ಗೆ ಯಾರಿಗೂ ಹೇಳಬೇಡ. ಅದು ಕೇವಲ ನಂಬಿಕೆಯವರಿಗೆ ಮಾತ್ರ ಕಾಣುತ್ತದೆ ಎಂದು ಹೇಳು. ಸತ್ಯವನ್ನು ತಿಳಿದವರು, ಅವರಿಗೆ ದುರದೃಷ್ಟವೇ ಸಂಭವಿಸುತ್ತದೆ. ರಾಜು ಆ ಷರತ್ತನ್ನು ಶಿರಸಾವಹಿಸಿದನು. ಅವನು ಹಣದ ಒಡೆಯನಲ್ಲ, ನಿರ್ವಾಹಕ ಮಾತ್ರ ಎಂದು ಒಪ್ಪಿಕೊಂಡನು. ಕಣ್ಣು ಮಿಟ್ಟಿಗಿಸಿದಾಗ ರಾಜು ಮತ್ತೆ ಕಾಡಿನ ಗುಂಡಿಯ ಬಳಿ ನಿಂತಿದ್ದನು. ಅವನ ಕೈಯಲ್ಲಿ ಚಿನ್ನದ ಪೆಟ್ಟಿಗೆ ಇತ್ತು. ರಾಮಣ್ಣ ಅವನನ್ನು ಕಂಡು ಆಶ್ಚರ್ಯಪಟ್ಟನು. ರಾಜು, ನೀನು ಸುಖವಾಗಿದ್ದೀಯಾ? ಏನಾಯ್ತು? ನೀನು ಮಾಯವಾಗಿದ್ದೆ. ರಾಮಣ್ಣ, ನಾನು ಧರ್ಮರಾಜನನ್ನು ಕಂಡೆ. ಅವರು ನಮಗೆ ಈ ಹಣ ಕೊಟ್ಟರು. ಚಿನ್ನ? ನಿಜವಾಗ್ಲೂ ಧರ್ಮರಾಜನೇ? ಇದು ಸ್ವಪ್ನವಲ್ಲದೆ? ಸ್ವಪ್ನ ಅಲ್ಲ ಸ್ನೇಹಿತ. ಆದರೆ ಒಂದು ಷರತ್ತು: ಈ ಹಣ ನಮ್ಮದಲ್ಲ, ಹಳ್ಳಿಯದು. ನಾವಿದನ್ನು ಎಲ್ಲರಿಗೂ ಹಂಚಬೇಕು. ಮೊದಲು ಎಲ್ಲಾ ಮಕ್ಕಳಿಗೂ ಊಟ, ನಂತರ ಕೆಲಸ ಮತ್ತು ಶಾಲೆ. ಯಾರಿಗೂ ಹೇಳಬೇಡ. ಈ ರಹಸ್ಯ ನಮ್ಮಿಬ್ಬರದು. ನೀನು ಭಾಗ್ಯವಂತ ರಾಜು. ನಾನು ನಿನ್ನೊಂದಿಗಿದ್ದೇನೆ. ನಾವು ಹಳ್ಳಿಗೆ ಹೋಗೋಣ. ರಾಜು, ನಿನ್ನೆ ರಾತ್ರಿ ಎಲ್ಲಿಡ್ಡೆ? ನಾವು ಚಿಂತೆ ಮಾಡಿದೆವು. ರಾಮಣ್ಣನು ಕೂಡ ಹುಡುಕಾಡಿದ. ಲಕ್ಷ್ಮಿ, ನೋಡು, ಇದು ದೇವರ ಕೃಪೆ. ಮಾಯಕಾಡಿನಳಿ ಧರ್ಮರಾಜನನ್ನು ಕಂಡೆ. ಅವನು ನಮಗೆ ಈ ಹಣ ಕೊಟ್ಟರು. ಆದರೆ ಇದು ನಮ್ಮದಲ್ಲ, ಎಲ್ಲರತ್ತು. ನಾಳೆ ನಾವು ಹಳ್ಳಿಯ ಎಲ್ಲಾ ಬಡವರಿಗೆ ಆಹಾರ ಕೊಡೋಣ. ನಿಜವಾಗ್ಲೂ ದೇವ್ರು ನಮ್ಮ ಪ್ರಾರ್ಥನೆ ಕೇಳಿದೆನೆ. ಚಿನ್ನು, ಮಲ್ಲು, ನೋಡು, ನಿಮ್ಮಪ್ಪ ದೇವರ ಕೃಪೆ ತಂದಿದ್ದಾರೆ. ಅಪ್ಪ, ನೀನು ಹೀರೋ. ನಾನ್ ನಿನ್ನಂತೆ ಆಗ್ಬೇಕು. ಮರುದಿನ ಹಳ್ಳಿಯ ಮೈದಾನದಲ್ಲಿ ಜನರನ್ನು ಸೇರಿಸಲಾಯಿತು. ಅಕ್ಕಿ, ಬೇಳೆ, ತರಕಾರಿ, ಬಟ್ಟೆಗಳು ವಿತರಿಸಲಾಯಿತು. ಹಸಿದ ಹೊಟ್ಟೆಗಳು ತೃಪ್ತಿಯಾದವು. ಕಣ್ಣೀರು ಸಂತೋಷವಾಗಿ ಮಾರ್ಪಡಿತು. ರಾಜು, ಇದು ಸತ್ಯವೇ? ನೀನು ಎಲ್ಲಿಂದ ಈ ಸಂಪತ್ತನ್ನು ತಂದೆ? ಹೌದು ತಾತ, ಇದು ದೇವರ ಕೃಪೆ. ಮಾಯಕಾಡಿನಳಿ ಧರ್ಮರಾಜನನ್ನು ಕಂಡೆ. ಅವನು ನಮಗೆ ಈ ಹಣ ಕೊಟ್ಟನು. ಆದರೆ ನಾವು ಎಲ್ಲರಿಗೂ ಹಂಚಿಕೊಳ್ಳಬೇಕು ಎಂದು ಹೇಳಿದರು. ನನ್ನ ಮಗು ಜ್ವರದಿಂದ ಬಳಲುತ್ತಿದೆ. ಔಷಧಿ ಕೊಳ್ಳಲು ಹಣ ಇರಲಿಲ್ಲ. ಈಗ ಅವನಿಗೆ ಚಿಕಿತ್ಸೆ ಮಾಡಬಹುದು. ಧನ್ಯವಾದಗಳು ರಾಜು. ಮಕ್ಕಳು ಶಾಲೆಗೆ ಹೋಗಲಾರಂಭಿಸಿದರು. ಸೇತು ಮೌನವಾಗಿದ್ದನು. ತನ್ನ ತಪ್ಪನ್ನು ಅರಿತುಕೊಂಡನು. ರಾಜುವಿನ ಮೇಲೆ ಗೌರವ ಮೂಡಿತು. ಮಾಲತಿ ಮಕ್ಕಳಿಗೆ ಓದಿಸುತ್ತಾ ಸಂತೋಷಪಟ್ಟಳು. ನೋಡಿದ್ದೀರಾ ಅಪ್ಪ, ರಾಜು ಮಾಮ ಎಷ್ಟು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಹಳ್ಳಿ ಬದಲಾಗ್ತಿದೆ. ಹೌದು ಮಗಳೇ, ನಾನು ತಪ್ಪು ಮಾಡಿದೆ. ರಾಜು, ನಿನಗೆ ಇಷ್ಟು ಹಣ ಎಲ್ಲಿಂದ? ಕಳವಿ ಮಾಡಿದೀಯಾ? ನನಗೆ ಸತ್ಯ ಹೇಳು. ಅಯ್ಯ, ನಾನು ಕಳ್ಳತನ ಮಾಡಿಲ್ಲ. ಇದು ದೇವರ ಕೃಪೆ. ನಾನು ಮಾಯಕ್ಕಡನಳಿ ಧರ್ಮರಾಜನನ್ನು ಕಂಡೆ. ಅವನು ಈ ಹಣ ಕೊಟ್ಟನು. ಆದರೆ ಇದು ನನ್ನದಲ್ಲ, ಎಲ್ಲರದ್ದು. ನಾನು ನಿಮ್ಮ ಕೆಲಸವೂ ಮಾಡಿದ್ದೇನೆ. ತೆಗೆದ ಮರಗಳು ಸಿದ್ಧವಾಗಿದೆ. ಹುಚ್ಚು ಕಥೆ. ಆದರೆ ನೀನು ಒಳ್ಳೆ ಕೆಲಸ ಮಾಡ್ತಿದೀಯಾ. ಹಳ್ಳಿ ಸುಖವಾಗಿದೆ. ನಾನು ನಿನಗೆ ಧನ್ಯವಾದ ಹೇಳಬೇಕು. ನನ್ನ ವರ್ತನೆಗೆ ಕ್ಷಮಿಸು. ಗುಂಡಿಯ ರಹಸ್ಯವಾಗಿಯೇ ಉಳಿಯಿತು. ರಾಜು, ನಾವು ಆ ಗುಂಡಿಯ ಬಳಿ ಮತ್ತೆ ಹೋಗಬೇಕು. ಬಹುಶಃ ಇನ್ನಷ್ಟು ಸಹಾಯ ಬೇಕು. ಅಲ್ಲ ಸ್ನೇಹಿತ, ಧರ್ಮರಾಜನ ಕೊಡುಗೆ ಒಂದೇ ಸಲ. ಈಗ ನಮ್ಮ ಕೊಡುಗೆ ಪ್ರಾರಂಭವಾಗಿದೆ.
ನಾವು ನಮ್ಮ ಕೈಯಲ್ಲಿದ್ದದ್ದರಿಂದ ಪರಸ್ಪರ ಸಹಾಯ ಮಾಡಬೇಕು. ಅದೇ ನಿಜವಾದ ಭಾಗ್ಯ. ನಂಬಿಕೆ ಮತ್ತು ಕಷ್ಟಪಟ್ಟು ದುಡಿಯುವುದು. ದೇವರು ನಮ್ಮನ್ನು ನೋಡುತ್ತಿದ್ದಾನೆ. ದಿನ ಅವನು ರಾಜುವನ್ನು ಬಳಸಿ ಕೇಳಿದನು. ರಾಜು, ಆ ಗುಂಡಿ ಮಾಯಾ ಕಾಡಿನಲ್ಲಿ ಅದು ಇನ್ನೂ ಇದೆಯಾ? ರಾಜುವಿನ ಹೃದಯ ಥಟ್ಟನೆ ಹೊಡೆದುಕೊಂಡಿತು. ಸೇತುವಿನ ಕಣ್ಣುಗಳಲ್ಲಿ ಲೋಭ ಮತ್ತು ಕುತೂಹಲ ಮಿಂಚುತ್ತಿದ್ದವು. ರಾಜು ತಲೆ ಅಲ್ಲಾಡಿಸಿದನು, ಆದರೆ ಸೇತುವಿನ ಮುಖಲ ಮೇಲೆ ನಂಬುವ ಭಾವನೆ ಇರಲಿಲ್ಲ. ರಾತ್ರಿಯಾಗುತ್ತಿದ್ದಂತೆ ಸೇತು ಒಂದು ದೀಪ ಮತ್ತು ಕೊಡಲಿಯನ್ನು ತೆಗೆದುಕೊಂಡು ಮಾಯಾಕಾಡಿನ ಕಡೆಗೆ ನಡೆದನು. ಅವನು ಆ ಗುಂಡಿಯನ್ನು ಹುಡುಕಲು ಬಯಸಿದ್ದಾನೆ. ಧರ್ಮರಾಜನ ಎಚ್ಚರಿಕೆಯ ಮಾತುಗಳು ರಾಜುವಿನ ಕಿವಿಯಲ್ಲಿ ಮೊಳಗುತ್ತಿದ್ದವು. ಸತ್ಯವನ್ನು ತಿಳಿದವರು ಅವರಿಗೆ ದುರದೃಷ್ಟವೇ ಸಂಭವಿಸುತ್ತದೆ.